ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗೋಕರ್ಣಕ್ಕೆ ಹೋಗ್ತಾ ಇದ್ದೇವೆ. ಸೊ ಗೋಕರ್ಣದಲ್ಲಿ ಗಣಪತಿ ದೇವಸ್ಥಾನ, ಭದ್ರಕಾಳಿ ದೇವಸ್ಥಾನ, ಸ್ಮಶಾನ ಕಾಳಿ ದೇವಸ್ಥಾನ, ಹಾಗೆ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಸೊ ನೋಡುವ, ಅಲ್ಲಿ ಹೋಗಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಬರ್ತೇವೆ. ಸೊ ನಡೀರಿ ಹೋಗೋಣ. ಎಸ್, ಇವಾಗ ನಾವು ರೆಡಿಯಾಗಿದ್ದೀವಿ. ಇವಾಗ ಗೋಕರ್ಣಕ್ಕೆ ನಾವು ಬೈ ರೋಡ್ನಲ್ಲಿ ಹೋಗ್ತೀವಿ. ಅಂದರೆ ನಮ್ಮ ಗಾಡಿ ಇದೆ, ಆ ಗಾಡಿಯಿಂದ ನಾವು ಫೆರಿ ಬೋಟಿಗೆ ಹೋಗಿ, ಅಂದರೆ ನಾವು ಬಾರ್ಜ್ ಅಂತ ಕರಿತೀವಿ, ಬಾರ್ಜ್ ಮೀನ್ ದಾಟ್ಕೊಂಡು ನಾವು ಗೋಕರ್ಣಕ್ಕೆ ಹೋಗೋದು. ಸೊ ಇವಾಗ ನಾವು ಡೈರೆಕ್ಟಾಗಿ ಬಾರ್ಜ್ ಮೇಲೆ ಬಂದುಬಿಟ್ಟಿದ್ದೀವಿ. ಬಾರ್ಜು ಇವಾಗ ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಬಾರ್ಜ್ನಲ್ಲಿ ತುಂಬ ಜನ ರಶ್ ಇದ್ದಾರೆ, ಯಾಕಂತಂದರೆ ಇವತ್ತು ಸ್ಮಶಾನ ಕಾಳಿ ಹಬ್ಬ ಆಗಿರೋದ್ರಿಂದ ಬಾರ್ಜ್ ತುಂಬ ರಶ್ ಇದೆ. ಇವಾಗ ಬಾರ್ಜನ್ನು ರಿವರ್ಸ್ ಮಾಡಿ ಸ್ಟಾರ್ಟ್ ಮಾಡಿ ಆನಂತರ ಮುಂದ್ಗಡೆ ಫಾರ್ವರ್ಡ್ ಗೇರ್ ಹಾಕ್ತಾರೆ. ಸೊ ಇವಾಗ ರಿವರ್ಸ್ ಆಗ್ತಾಯಿದೆ ನೋಡಿ, ತುಂಬ ರಶ್ ಇದೆ. ಇವಾಗ ನಾವು ಎರಡು ರೂಟಲ್ಲಿ ಹೋಗ್ಬೋದು. ಒಂದು ಬಾರ್ಜ್ ಮೇಲೆ ಹೋಗ್ಬೋದು, ಇಲ್ಲಾಂತಂದರೆ ಇನ್ನೊಂದು ರೂಟು ಬೈ ರೋಡ್ ಹೋಗಬೇಕಾಗುತ್ತೆ. ಬೈ ರೋಡ್ ಹೋಗೋದಾದರೆ ಆಲ್ಮೋಸ್ಟ್ ಒಂದು 45-50 ಕಿಲೋಮೀಟ್ರ್ ಲಾಂಗ್ ಜರ್ನಿ ಆಗಿ ನಾವು ಗೋಕರ್ಣ ರೀಚ್ ಆಗಬೇಕು. ಇಲ್ಲಾಂತಂದರೆ ನಾವು ಈ ಬಾರ್ಜ್ ಮೂಲಕ ನಾವು ಹೋದರೆ ನಮಗೆ ಕೇವಲ ಒಂದು 5-6 ಕಿಲೋಮೀಟ್ರ್ ಅಷ್ಟೇ ಗೋಕರ್ಣ ಆಗುತ್ತೆ. ಅಘನಾಶಿನಿಯಿಂದ ಇವಾಗ ಬಾರ್ಜು ಬಿಡ್ತಾ ಇದೆ ನೋಡಿ. ಇನ್ನೂ ತುಂಬ ವೆಹಿಕಲ್ಸು ಮತ್ತು ಇನ್ನೂ ತುಂಬ ಜನ ಆ ಕಡೆ ಇದ್ದಾರೆ, ಯಾಕಂದರೆ ಬಾರ್ಜ್ ತುಂಬ ರಶ್ ಆಗಿರೋದ್ರಿಂದ ಇವಾಗ ಈ ಬಾರ್ಜ್ ಹೋಗಿ ತದಡಿಗೆ ರೀಚ್ ಆಗುತ್ತೆ. ಆನಂತರ ಅಲ್ಲಿನ ಜನರನ್ನು ಕರ್ಕೊಬಂದು ಇಲ್ಲಿ ಬಿಟ್ಟು ನಂತರ ಇಲ್ಲಿರೋ ಜನರನ್ನು ಮತ್ತೆ ನೆಕ್ಸ್ಟು ಅಲ್ಲಿ ಕರ್ಕೊಂಡೋಗ್ಬಿಡ್ತಾರೆ. ಇವಾಗ ನೋಡಿ ಬಾರ್ಜ್ ಹೊರಟಿದೆ, ಇದು ಅಘನಾಶಿನಿ ವ್ಯೂ. ಇನ್ನೊಂದು ದಡಕ್ಕೆ ಈಗ ನಮ್ಮ ಬಾರ್ಜ್ ಹೋಗ್ತಾ ಇದೆ ನೋಡಿ. ತುಂಬ ರಶ್ ಇದೆ. ಇವಾಗ ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಈ ಕಡೆ ಇದೇನಾಗುತ್ತೆ, ಅದು ಅರಬ್ಬಿ ಸಮುದ್ರ ಬರುತ್ತೆ. ಒಂದು ಕಡೆ ಅಘನಾಶಿನಿ ನದಿ ಮತ್ತು ಅರಬ್ಬಿ ಸಮುದ್ರ ಜಾಯ್ನಿಂಗ್ ಪ್ಲೇಸ್ ಇದು. ಅಲ್ಲಿಂದ ಅಘನಾಶಿನಿ ನದಿ ಈ ಒಂದು ಜಾಗದಲ್ಲಿ ಜಾಯ್ನಿಂಗ್ ಆಗುತ್ತೆ ನೋಡಿ. ಇವಾಗ ಆಲ್ಮೋಸ್ಟ್ ನಾವು ತದಡಿಯನ್ನು ರೀಚ್ ಮಾಡಿದ್ವಿ. ಸುಮಾರು ಒಂದು ಆಲ್ಮೋಸ್ಟ್ ಒಂದು 5-6 ನಿಮಿಷ ತಗೊಂಡು ನಾವು ಬಾರ್ಜನ್ನು ಪಾಸ್ ಮಾಡಬೇಕಾಗುತ್ತೆ. ಚಿಕ್ಕ ಬಾರ್ಜು, ದೊಡ್ಡ ಬಾರ್ಜಿನಲ್ಲ. ಇದರಲ್ಲಿ ಟೂ ವೀಲರ್ ಎಲ್ಲ ಪಾಸ್ ಮಾಡ್ತಾರೆ. ಇವಾಗ ನೋಡಿ ಆಲ್ರೆಡಿ ನಾವು ರೀಚ್ ಆದ್ವಿ. ಇವಾಗ ಬಾರ್ಜನ್ನು ತದಡಿ ಹಾರ್ಬರ್ಗೆ ರೀಚ್ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ನಾವು ಲ್ಯಾಂಡ್ ಮಾಡಿಬಿಟ್ಟು ನೆಕ್ಸ್ಟು ನಮ್ಮ ಗಾಡಿ ತಗೊಂಡು ನಾವು ಗೋಕರ್ಣಕ್ಕೆ ರೀಚ್ ಆಗ್ತೀವಿ ನೋಡಿ. ಆಲ್ಮೋಸ್ಟ್ ಇವಾಗ ಬಾರ್ಜನ್ನು ಲ್ಯಾಂಡ್ ಮಾಡೋಕ್ಕೆ ಬಂದಿದ್ದಾರೆ. ಈಗ ನಾವು ತದಡಿಗೆ ಬಂದು ಮುಟ್ಟಿದ್ದೇವೆ. ಎಸ್, ಇವಾಗ ನಾವು ಡೈರೆಕ್ಟಾಗಿ ಗೋಕರ್ಣಕ್ಕೆ ರೈಡ್ ಮಾಡ್ತೇವೆ. ಎಲ್ಲ ನೋಡಿ, ಇದು ತದಡಿಯ ಅಶ್ವತ್ಥ ಗಣಪತಿ ದೇವಸ್ಥಾನ. ಹಾಗೆ ಸ್ನೇಹಿತರೆ, ಇದರ ಪಕ್ಕದಲ್ಲಿ ಒಂದು ಮಾರುತಿ ದೇವಸ್ಥಾನ ಕೂಡ ಇದೆ. ಮಂಜು ಭಟ್
ಕೃಷ್ಣಮೂರ್ತಿ ಅಲ್ಲ? ನಮ್ಮದೇ ಅದು ಹಾಂ. ಅವರೇ ಮಾಡೋದು. ರೋಡೆಲ್ಲ ಸರಿ ಇಲ್ಲ. ಅದೇ ಹೊಸದಾಗಿ ಬಸ್ಸೇ ಇರ್ತದಲ್ಲ. ಹ್ಞೂ. ಹ್ಞೂ. ಗುಡ್ಡ ಕುಸ್ತದೇನೋ ಇಲ್ಲಿ? ಗುಡ್ಡ ಕುಸ್ತದೇನೋ ಅಲ್ಲಿ? ಅಲ್ಲ, ಮಣ್ಣು ಸಿಗದಿದ್ದೇನೆ ಇಲ್ಲಿ ಯಾವಾಗ ಭದ್ರಕಾಳಿ ಮನೆಗೆ ಹೋಗಿ ಹಂಗೆ ಕಾಣಿಸ್ತೀವಿ. ಮನೆ ಹೋಗು ಹಂಗೆ ಹಾಂ. ಅಲ್ಲಿ ಈಶ್ವರ ಮನೆಗೆ ಅಂತ ಫಸ್ಟಿಗೆ ಸಿಕ್ಕುದೇ ಭದ್ರಕಾಳಿ ಅಲ್ಲ? ಲಾಸ್ಟ್ ಭದ್ರಕಾಳಿ ಮನೆ ಹೋಗು ಅಲ್ಲಿ ಹಾಂ ತುದಿಗಿರೋದು ಅದೇ. ಹಾಂ ವಯಸ್ಸಕ್ಕೆ ಹೋಗೋದೆಲ್ಲ ಸಿಗುತ್ತೆ, ಹೇಳಕ್ ಕೊಡುದಿಲ್ಲ. ಹಾಂ. ಪೂಜೆ ಅಂತ ಹೇಳ್ತೀವಿ. ಹಾಂ ಹಾಂ. ಅದ್ರ ದಸರಾದೆಲ್ಲ ಹೇಗೇನು? ಹ್ಞೂ ಹ್ಞೂ. ಇಲ್ಲೆಲ್ಲ ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕು, ಎಂತಕ್ಕಂದ್ರೆ ಹಾಂ ದೊಡ್ಡ ದೊಡ್ಡ ಹಾಂ ಹೊರಗಿನ ಗಾಡಿ ಎಲ್ಲ ಬರ್ತಿತ್ತು. ಡೇಂಜರ್ ಸ್ಪಾಟ್ ಅದು. ಹ್ಞೂ. ಹ್ಞೂ. ಎಲ್ಲ ಕಡೆಗೂ ಮೀನಾಹಾರ ಎಲ್ಲ ಕಡೆಗೂ ಸಿಗ್ತದೆ. ಇಲ್ಲಿ ಡೈರೆಕ್ಟ್ ಹೋದ್ರೆ ಇದಕ್ಕೆ ಹೋಗುದಲ್ಲ? ಹಾಂ ಅಂಕೋಲ ಗಂಗಾವಳಿ. ಹಾಂ ಹಾಂ. ಭದ್ರಕಾಳಿ ದೇವಸ್ಥಾನ ಡೈರೆಕ್ಟ್
ಗೋಕರ್ಣದಲ್ಲಿ ಮುಂದ್ಗಡೆ ರೋಡ್ ಯಾವುದೂ ಸಹ ಸರಿಯಾಗಿ ಇರಲಿಲ್ಲ. ಅಷ್ಟು ದೊಡ್ಡ ಟೂರಿಸ್ಟ್ ಪ್ಲೇಸು, ಬಟ್ ಇಲ್ಲಿ ರೋಡ್ ಕ್ವಾಲಿಟಿ ಮಾತ್ರ ತುಂಬಾ ಹಾಳಾಗಿತ್ತು. ಹಾಗೆ ನಾನು ಕ್ಯಾಮ್ರಾ ಹಾಕೊಂಡಿರೋದ್ರಿಂದ ನನ್ನ ಕ್ಯಾಮ್ರಾ ಕೂಡ ಸ್ವಲ್ಪ ಅಲ್ಗಾಡ್ತಾ ಇತ್ತು ಮತ್ತು ನನಗೆ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಸರಿಯಾಗಿ ಆಗ್ತಾ ಇರಲಿಲ್ಲ. ಮತ್ತು ಮುಂದ್ಗಡೆ ಸಹ ತುಂಬಾ ಟ್ರಾಫಿಕ್ ಇತ್ತು. ಹಾಗಾಗಿ ರೈಡಿಂಗ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಕ್ಯಾಮ್ರಾವನ್ನು ಆಫ್ ಮಾಡಿದೆ. ಭದ್ರಕಾಳಿ ದೇವಸ್ಥಾನ ಒಳಗಡೆ ವಿಡಿಯೋಗ್ರಾಫಿ ಮತ್ತು ಫೋಟೋಗ್ರಾಫಿ ಅಲೌ ಇರಲಿಲ್ಲ. ಹಾಗಾಗಿ ನಾವು ಭದ್ರಕಾಳಿ ದೇವಸ್ಥಾನದಲ್ಲಿ ದರ್ಶನ ಮಾಡಿ ಬಂದ್ವಿ. ಭದ್ರಕಾಳಿ ದೇವಸ್ಥಾನ ದರ್ಶನ ಎಲ್ಲ ಆಯಿತು. ಈಗ ನೆಕ್ಸ್ಟು ಗೋಕರ್ಣ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗೋದು. ನೋಡಿ, ಇದೇ ಗೋಕರ್ಣ ಶ್ರೀ ಮಹಾಗಣಪತಿ ದೇವಸ್ಥಾನ. ಇಲ್ಲೂ ಕೂಡ ಅಷ್ಟೇ ಒಳಗಡೆ ಫೋಟೋಗ್ರಾಫಿ ಹಾಗೆ ವಿಡಿಯೋಗ್ರಾಫಿಗೆ ಅಲೌಡ್ ಇಲ್ಲ. ಹಾಗಾಗಿ ನಾವು ಒಳಗಡೆ ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ಮಾಡೋಕ್ಕಾಗಲ್ಲ. ನಾವು ಹೋಗಿರೋದು ದಸರಾ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆನೂ ತುಂಬಾ ರಶ್ ಇತ್ತು. ತುಂಬಾ ಜನ ಗೋಕರ್ಣಕ್ಕೆ ಬಂದಿದ್ದರು. ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗ ನಾವು ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಇದು ಹೊರಗಡೆಯಿಂದ ಹಣ್ಕಾಯಿ ಮಾಡ್ತಾರೆ, ಇಲ್ಲಿ ಹಣ್ಕಾಯಿ ಮಾಡ್ತಾರೆ ಇಲ್ಲಿ ಈಶ್ವರರು ಮುಂಗಿ ತರಬೇಕು. ಇಲ್ಲ ಇಲ್ಲ, ಅಲ್ಲಿ ಗಾರ್ಡ್ ಇರ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಹೇಳಿ ಒಳಗಡೆ ಹೌದಲ್ಲ. ಹೋಗ್ಬೋದು ನೀವು ಹಣ್ಣುಕಾಯಿ ಮಾಡುವುದವರೆಗೂ ಇಲ್ಲಿ ಮಾಡಿಸ್ಕೊಬಂದು ಅಲ್ಲಿ ಈಶ್ವರನ ಮನೇಲಿ ಮಾತ್ರ ಸ್ವಲ್ಪ ಹೌದಲ್ಲ. ಸಾದಾ ಹಣ್ಣುಕಾಯಿ ಹೊರಗಡೆ ಮಾಡ್ಕೊಡೋದಿಲ್ಲ, ಹೊರಗಡೆ ಇರೋದಿಲ್ಲ, ಒಳಗಡೆ ಗಾಡ್ಸ್ ಹೊಡ್ಕೊಂಡು ಗಾಡ್ಸ್ ಹೇಳಿ ಸರಿ ಕೇಳಿ ನೋಡುವ. ಇದು ಮಹಾಬಲೇಶ್ವರ ದೇವ. ಲೇಟೇ ಹೋಗು. ಹಾಂ ಮಹಾಬಲೇಶ್ವರ ದೇವ ಎಂಟ್ರೆನ್ಸು, ಎರಡು ಎಂಟ್ರೆನ್ಸ್ ಉಂಟು. ಒಂದು ಈ ಕಡೆಯಿಂದ, ಇನ್ನೊಂದು ಆ ಕಡೆಯಿಂದ. ನೋಡಿ, ಇಲ್ಲಿಂದ ಹಿಂಗೆ ಬಂದು ನೆಕ್ಸ್ಟು ಎಂಟ್ರೆನ್ಸು ಆ ಕಡೆ. ಹಾಂ ನೋಡಿ, ಆ ಕಡೆಯಿಂದ ಅಲ್ಲಿಂದ ಹಂಗೆ ಹೋದರೆ ಆ ಒಂದು ಎಂಟ್ರೆನ್ಸ್ ಉಂಟಲ್ಲಿ, ಅಲ್ಲಿಂದ ಡೈರೆಕ್ಟು ಹಾಗೆ ಬಂದು ಎಂಟ್ರೆನ್ಸ್ ಹಾಗಿದೆ. ಆಮೇಲೆ ಹೋಗುವಾಗ ಅಲ್ಲಿ ನಾವು ವಿಡಿಯೋ ಮಾಡಿ ನೋಡ್ಬೋದು. ಇಲ್ಲಿಂದ ಆ ಕಡೆಯಿಂದ ಅಲ್ಲಿ ಎಂಟ್ರೆನ್ಸು ಹಾಗೆ ಹೋಗಿ ಇಲ್ಲಿಂದ ಎರಡನೇ ಎಂಟ್ರೆನ್ಸು. ಇಲ್ಲಿಂದ ನಾವು ಹೀಗೆ ಈ ಕಡೆಯಿಂದ ಬಂದಲ್ಲ, ಇದೊಂದು ಎಂಟ್ರೆನ್ಸು, ಮತ್ತು ಆ ಕಡೆಯಿಂದ ಅಲ್ಲಿಂದ ಒಂದು ಎಂಟ್ರೆನ್ಸು. ಇಲ್ಲಿ ಪೂರ್ತಿ ಇಲ್ಲಿ ಸೈಡ್ ಇದೆ. ಇಲ್ಲಿಂದ ಬಂದು ಇವಾಗ ಒಂದು ಪ್ರದಕ್ಷಿಣೆ ಹಾಕಿ ನಾವು ಆ ಕಡೆಯಿಂದ ಹೋಗೋದು. ಇಲ್ಲಿಂದ ಎಂಟ್ರೆನ್ಸಿಂದ ಬಂದು ಇಲ್ಲಿ ನೋಡಿ ಶಿವಕರ ಗೋ, ಹಾಗೆಯೇ ತುಂಬ ಗೋಗಳಿವೆ. ಇಲ್ಲ ಹಿಡಿದು ನೋಡಿದ್ದು ಈ ಎಂಟ್ರೆನ್ಸ್ ಹಂಗೆ. ತಾಮ್ರಗೌರಿ ಇಲ್ಲೇ ಪಾರ್ವತಿ ದೇವಸ್ಥಾನ ಇಲ್ಲಿ ಒಳಗೆ. ಇದು ಅನ್ನಪೂರ್ಣೇಶ್ವರಿ ಶ್ರೀ ಶಾರದಾಂಬ ಗೌರಿಕೊಳ್ಳ ಇಲ್ಲಿ ಹೋಗ್ಬೋದಲ್ಲ. ಅಸ್ಥಿ ವಿಸರ್ಜನೆ ಇದು ತಾಮ್ರಗೌರಿ. ಇದು
ಇಲ್ಲೋಡು ವಿಸರ್ಜನೆ ಸ್ಥಳ ಇದು ಇಲ್ಲ ಕೆರೆ ಹೋಗೋಲ್ಲ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಕಂಠ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ ಮತ್ತು ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ. ಭದ್ರ ಕಡೆಗಲ್ಲ ಅಸ್ಥಿ ವಿಸರ್ಜನೆ ಅಲ್ಲಿ ಎದುರಿಗೆ ಇಲ್ಲಿಂದ ಒಂದು ರೌಂಡ್ ಹಾಕೊಂಡು ನೋಡಿ, ಒಂದು ರೌಂಡು ಇದು ಫುಲ್ಲು ಅಷ್ಟು ಬತ್ತು. ಈಗ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ಬಂದು ಈಗ ಅದೊಂದು ಇದು ಮಾಡಿಬಿಟ್ಟು ಸ್ನೇಹಿತರೆ, ಇಲ್ಲೂ ಕೂಡ ಅಷ್ಟೇ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಯಾವುದೇ ಕ್ಯಾಮ್ರಾ ಮತ್ತು ಫೋಟೋಗ್ರಫಿ ಅಲೌಡ್ ಇರಲಿಲ್ಲ. ಆದರೂ ಅಲ್ಲಿ ಒಬ್ಬರು ನಮಗೆ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗಡೆ ವಿಡಿಯೋ ಮಾಡೋದಿಲ್ಲಲ್ಲ, ದೇವಸ್ಥಾನದ ಸುತ್ತಲೂ ಬೇಕಾದ್ರೆ ನೀವು ವಿಡಿಯೋ ಮಾಡಬಹುದು ಅಂತ ನಮಗೆ ಪರ್ಮಿಷನ್ ಕೊಟ್ಟರು. ಹಾಗಾಗಿ ಸ್ನೇಹಿತರೆ, ನಾವು ದೇವಸ್ಥಾನದ ಸುತ್ತಲೂ ಒಂದು ವಿಡಿಯೋ ಮಾಡಿದ್ವಿ. ಇದೆ ನಮ್ಮ ಗಾಡಿ, ಹಳೆ ಹುಲಿ. ಸ್ವಲ್ಪ ಹೇಳ. ನೆಕ್ಸ್ಟು ಸ್ಮಶಾನ ಕಾಳಿ ದೇವಸ್ಥಾನಕ್ಕೆ ಹೋಗೋದು. ಹೋಗ್ಬಿಟ್ಟಿವೆ ಎಲ್ಲ ಸ್ವಲ್ಪ. ಇವತ್ತು ಜಾತ್ರೆ ಥರ ಅಂದರೆ ಇವತ್ತೇ ಕೋಳ್ಕುರಿ ಎಲ್ಲ ನೋಡ್ಬೋದು, ಎಲ್ಲ ಬರ್ತಾ ಇದ್ದಾರೆ. ಸ್ಮಶಾನ ಕಾಳಿ ಹಬ್ಬ ಅಂದರೆ ಇದು ಆ್ಯಕ್ಚುಲಿ ದಸರಾದಲ್ಲಿ ಆಗೋದು. ದಸರಾದಲ್ಲಿ ತುಂಬಾ ಜನ ಈ ಒಂದು ಸ್ಮಶಾನ ಕಾಳಿ ದೇವಸ್ಥಾನಕ್ಕೆ ಬರ್ತಾರೆ, ತಮ್ಮ ಸೇವೆಗಳನ್ನು ಕೊಟ್ಟು ಹೋಗ್ತಾರೆ. ಏನಾದರೂ ಒಂದು ಹರಕೆ ಹೇಳಿಕೆ ಅನ್ನುವಂಥದ್ದು ಇರುತ್ತೆ. ಆ ಕಡೆ ಈ ಕಡೆ ಎಲ್ಲ ನೋಡ್ಬೋದು, ತುಂಬ ಸ್ವೀಟ್ ಅಂಗಡಿಗಳು. ಅಂದರೆ ಒಂಥರ ಜಾತ್ರೆ ವಾತಾವರಣ, ಅಂದರೆ ಒಂದು ರೀತಿಯಲ್ಲಿ ಜಾತ್ರೆನೇ. ಯಾಕಂತಂದರೆ ತುಂಬಾ ಜನ ಆ ಒಂದು ದೇವಸ್ಥಾನಕ್ಕೆ ದಸರಾ ಟೈಮ್ನಲ್ಲಿ ಭೇಟಿ ನೀಡ್ತಾರೆ ತಮ್ಮ ಹರಕೆ ಹೇಳಿಕೆಗಳನ್ನು ಪೂರೈಕೆ ಮಾಡೋದಕ್ಕೆ. ಇಲ್ಲಿ ತನಕ ಬರ್ತಿತ್ತು ಅವರು. ಇನ್ನು ಸ್ಮಶಾನ ಕಾಳಿ ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ಅಂತಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಕೈಕಾಲು ಆಡಿಸೋಕ್ಕೂ ಸಹ ಜಾಗ ಇರಲಿಲ್ಲ. ಎಲ್ಲ ಕಡೆಗೂ ದೇವ್ರ ಉಮಾಮಹೇಶ್ವರ ಹೌದಲ್ಲ. ದೇವಸ್ಥಾನ ಒಳಗೆ ಹೋಗ್ಬೇಕಾರೆ ಕಾಳಿ ದೇವಸ್ಥಾನ ಸಿಕ್ಕಾಪಟ್ಟೆ ರಶ್ ಇವತ್ತು. ನಡೀತಿಲ್ಲ ದೇವಸ್ಥಾನ ಹಿಂದ್ಗಡೆ. ಅಂತೂ ಇಂತೂ ಸ್ಮಶಾನ ಕಾಳಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಸ್ಮಶಾನ ಕಾಳಿ ಹಬ್ಬದಲ್ಲಂತೂ ತುಂಬಾ ರಶ್ ಆಗುತ್ತೆ. ಪ್ರತಿ ವರ್ಷವೂ ಇದೇ ರೀತಿ ತುಂಬಾ ರಶ್ ಆಗುತ್ತೆ. ಎಲ್ಲರೂ ತಮ್ಮ ತಮ್ಮ ಹರಿಕೆ ಹೇಳಿಕೆಗಳನ್ನು ಈ ಒಂದು ದಿನ ಪೂರೈಕೆ ಮಾಡ್ತಾರೆ. ಹಾಗಾಗಿ ತುಂಬಾ ರಶ್ ಇರುತ್ತೆ. ಬೇರೆ ಬೇರೆ ಊರುಗಳಿಂದ ತುಂಬಾ ಸಂಖ್ಯೆಯಲ್ಲಿ ಭಕ್ತಾದಿಗಳು
ತಾಯಿಯ ಆಶೀರ್ವಾದವನ್ನು ಪಡೆಯುವುದಕ್ಕೆ ಈ ಒಂದು ದಿನ ಬರ್ತಾರೆ. ಅಲ್ಲಿ ಅಲ್ಲಿಂದ ತಗೊಳೋದಲ್ಲ ಎಲ್ಲ ಜಾತ್ರೆ ಅಂದರೆ ಹಬ್ಬ, ಸ್ಮಶಾನ ಕಳಿ ಹಬ್ಬ. ಸ್ವಲ್ಪ ಕ್ಲೀನಿಂಗು ನೋಡಿ, ಎಲ್ಲ ಫುಲ್ಲು ಮಿಠಾಯಿ ಅಂಗಡಿ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಸ್ಮಶಾನಕಾಳಿ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ತುಂಬ ಮಿಠಾಯಿಗಳು ಇಲ್ಲಿ ಇಲ್ಲೇ ಉಂಟು, ಇಲ್ಲೇ ಉಂಟಾ ಹಳೆ ಹೋಲಿ ನೋಡಿ. ಇದೆಲ್ಲ ಮುಗಿಸ್ಕೊಂಡು ಒಂದು ರೌಂಡು ಬೀಚ್ ಸೈಡ್ ಬರುವ ಅಂತ ಬೀಚ್ ಸೈಡ್ ಬಂದ್ವಿ. ಸಿಕ್ಕಾಪಟ್ಟಿ ಡ್ರಪ್ ಅಲ್ಲ, ಅದೇನು ಜಡ್ಸ್ಕಿನ ಇದೆಲ್ಲ ಇದೆ. ಗೋಕರ್ಣ ಕಡಲ ತೀರ, ಗೋಕರ್ಣ ಮೇನ್ ಬೀಚ್. ಸಿಕ್ಕಾಪಟ್ಟಿ ಟೂರಿಸ್ಟ್ ಎಲ್ಲ ಇದ್ದಾರೆ, ಬಟ್ ಸಮುದ್ರ ಮಾತ್ರ ತುಂಬ ರಫ್ ಉಂಟು. ನೋಡ್ಬೋದು ಎಲ್ಲ ಆ ಕಡೆಯಿಂದ ಈ ಕಡೆ ಎಲ್ಲೂ ಕೂಡ ಬೋಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲೊಂದು ಬೋಟ್ ತೆಗೆದಿಟ್ಟಿದ್ದಾರೆ. ಇದೇ ಬೋಟಿಂಗ್ ಪ್ಲೇಸ್, ಇಲ್ಲೆಲ್ಲ ಬೋಟಿಂಗ್ ಪ್ಲೇಸೇ ಇದು ನೋಡಿ. ಆ ಕಡೆಯಿಂದ ಈ ತುಂಬ ಹೊರಗಡೆಯಿಂದ ಬರ್ತಾ ಉಂಟು. ಕ್ಯಾಮ್ರಾದಲ್ಲಿ ಎಷ್ಟು ಕಾಣ್ತದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ತುಂಬ ಹೊರಗಡೆಯಿಂದ ಎಲ್ಲ ಇಲ್ಲಿ ವೇವ್ಸು ಬರ್ತಾ ಉಂಟು ನೋಡಿ. ಹೊರಗಡೆ ಎಲ್ಲ ಫಿಶಿಂಗ್ ಬೋಟ್ಸ್ ಇದೆ. ಮೋಡನೂ ಆಗುತ್ತೆ. ಎಲ್ಲ ಮೇನಾಗಿ ಹಿಡಿಯುವಂಥದ್ದು ಅಲ್ಲಿ ನಾರ್ಮಲ್ ಟೂರಿಸ್ಟ್ ಸ್ಪಾಟ್ ಆ ಕಡೆ ಪ್ಲೇಸಲ್ಲಿ, ಬಟ್ ಅಲ್ಲೂ ತುಂಬಾ ವೇವ್ಸ್ ಇದೆ. ನೋಡಿ, ಸ್ನೇಹಿತರೆ, ಗೋಕರ್ಣಕ್ಕೆ ಬರುವಂತಹ ಭಕ್ತಾದಿಗಳು ಈ ಒಂದು ಪವಿತ್ರ ಸಮುದ್ರದಲ್ಲಿ ಸ್ನಾನ ಮಾಡಿ ತಮ್ಮ ಹಳೆಯ ಬಟ್ಟೆ ಬರೆಗಳನ್ನು ಸಹ ಅಲ್ಲೇ ಬಿಟ್ಟು ಹೋಗ್ತಾರೆ. ಹಾಗೆ ಕೆಲವು ಪ್ರವಾಸಿಗರು ಸಹ ಈ ಒಂದು ಬೀಚ್ಗೆ ಬಂದು ತಮ್ಮ ಮೋಜು ಮಸ್ತಿಗಳನ್ನು ಮಾಡಿ ತಾವು ತಿಂದಂತಹ ಆಹಾರ ಪದಾರ್ಥಗಳ ಪ್ಯಾಕೆಟ್, ಪ್ಲಾಸ್ಟಿಕ್ ಆಗಿರ್ಬೋದು, ವಾಟರ್ ಬಾಟಲ್ ಆಗಿರಬಹುದು, ಅವನ್ನೆಲ್ಲ ಬೀಚಲ್ಲೇ ಎಸೆದು ಹೋಗ್ತಾರೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಅಕ್ಕಪಕ್ಕ ಎಲ್ಲ ತುಂಬ ಕಸ ಕಡ್ಡಿಗಳು, ಪ್ಲಾಸ್ಟಿಕ್ಗಳು ಎಲ್ಲಂದರಲ್ಲಿ ಬಿದ್ದಿದೆ ಬೀಚಲ್ಲಿ. ಸೊ ನೋಡೋರಿಗೆ, ಹೊರಗಡೆ ಇಂದ ಬರೋ ಪ್ರವಾಸಿಗರಿಗೆ ನಮ್ಮ ಮೇಲೆ ಕೈ ಮಾಡಿ ತೋರಿಸೋಕೆ ಆಸ್ಪದ ಆಗುತ್ತೆ. ಹಾಗಾಗಿ ನಾವು ನಮ್ಮ ಸುತ್ತಮುತ್ತಲಿನ ಸ್ಥಳಗಳನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಇದೆಲ್ಲ ಬೀಚ್ ಏರಿಯಾ. ಇಲ್ಲೆಲ್ಲ ಫಿಶಿಂಗು, ಬೋಟಿಂಗು, ಟೂರಿಸಮ್ ಎಲ್ಲ ಮಾಡ್ತಾರೆ. ಎಲ್ಲ ಪಾರ್ಕಿಂಗ್ ಏರಿಯಾ. ಎಲ್ಲ ಪಾರ್ಕಿಂಗ್ ಏರಿಯಾ. ಸಿಕ್ಕಾಪಟ್ಟೆ ರಫ್ ಉಂಟಲ್ಲ, ಸಿಕ್ಕಾಪಟ್ಟೆ ರಫ್. ನೋಡಿ, ನೀವು ಪಾರ್ಕಿಂಗ್ ಏರಿಯಾದಲ್ಲೂ ಸಹ ಕಸ ಕಡ್ಡಿಗಳಿರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಅಲ್ಲಂದ್ರಲ್ಲೇ ಬಿದ್ದಿದೆ. ನೀವು ವಿಡಿಯೋದಲ್ಲಿ ಮುಂದೆ ನೋಡ್ತಾನೆ ಹೋಗಿ ಎಷ್ಟು ನಿಮಗೆ ಕಸ ಕಡ್ಡಿಗಳು, ಪ್ಲಾಸ್ಟಿಕ್ಗಳು ಕಾಣಿಸುತ್ತೆ ಅಂತ. ಎಲ್ಲ ಪಾರ್ಕಿಂಗ್ ಏರಿಯಾ ಚಿಕ್ಕ ಪುಟ್ಟ. ಒಟ್ಟಿನಲ್ಲಿ ನಾವು ಹೇಳೋದೇನಪ್ಪ ಅಂತಂದರೆ, ನಮ್ಮ ಸುತ್ತಮುತ್ತಲಿನ ಏರಿಯಾಗಳನ್ನು ನಾವು ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮ ಪ್ರವಾಸಿ ಸ್ಥಳಗಳು ಸಹ ಕ್ಲೀನಾಗಿರುತ್ತೆ ಮತ್ತು ಮುಂದೆ ಬರುವಂತಹ ಪ್ರವಾಸಿಗರನ್ನು ಸಹ ಆಕರ್ಷಿಸುತ್ತೆ. ಸೈಡ್ ಬಾಪ, ಗಾಡಿ ಬರ್ತಾ ಉಂಟು. ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳು. ಸೈಡ್ ಸೈಡ್ ಸೈಡ್. ಇದ್ಯಾವುದು? ಶಂಕರಾಚಾರ್ಯರದ
ಸ್ಟ್ಯಾಚ್ಯೂ ಶಂಕರಾಚಾರ್ಯದ್ದು ಎಲ್ಲ ಬೀಚ್ ಏರಿಯಾ, ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳು, ಪಾರ್ಕಿಂಗಿಗೆ ಸರ್ಕಲ್. ಎಲ್ಲ ಆ ಕಡೆ ಬೀಚ್, ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಸ್ನಾನಗೃಹ, ಶೌಚಾಲಯ. ಎಸ್, ಈಗ ನಮ್ಮ ಹುಲಿದಲ್ಲಿ ಬಂದ್ಬಿಟ್ವಿ. ಇಲ್ಲ ನೋಡಿ, ಫುಲ್ ವ್ಯೂ. ಹೋಗೋಲ್ಲ? ಎಸ್, ರೆಡಿ. ಈಗ ಡೈರೆಕ್ಟಾಗಿ ಮನೆಗೆ ಹೋಗ್ತೀವಿ. ಸ್ವಲ್ಪ ರಶ್ ಇದೆ, ಹಾಗಾಗಿ ಹೆಚ್ಚಾಗಿ ನೋಡ್ತೀನಿ, ಮಾಡೋಕ್ಕಾದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂತಂದರೆ ಸ್ವಲ್ಪ ಡೈರೆಕ್ಟಾಗಿ ಮನೆಗೆ ಹೋಗಿ ಆಮೇಲೆ ನಿಮಗೆ ಎಲ್ಲ ತಿಳಿಸ್ತೀನಿ. ಅಂತೂ ಮನೆಗೆ ಬಂದುಬಿಟ್ಟಿದ್ವಿ. ಅಂದರೆ ವಿಡಿಯೋ ಮಾಡ್ತಿದ್ದೆ, ಬಟ್ ಅಲ್ಲಿ ತುಂಬಾ ಒಂದು ರಶ್ ಇತ್ತು, ಹಾಗೆಯೇ ತುಂಬ ಟಯರ್ಡ್ ಆಗಿತ್ತು, ಹಾಗಾಗಿ ಎಲ್ಲೂ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅಂತೂ ನಾವು ಗೋಕರ್ಣದಲ್ಲಿ ನಾನು ಈಶ್ವರ ದೇವಸ್ಥಾನಕ್ಕೆ ಅಂದರೆ ಮಹಾಬಲೇಶ್ವರ ಟೆಂಪಲ್ಗೆ ಹೋಗಲ್ಲ ಅಂತ ಹೇಳಿದೆ, ಬಟ್ ಅಲ್ಲೂ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದ್ವಿ. ನಾವು ಭದ್ರಕಾಳಿ, ಮಹಾಗಣಪತಿ, ಹಾಗೆಯೇ ಮಹಾಬಲೇಶ್ವರ, ಹಾಗೆಯೇ ಸ್ಮಶಾನಕಳಿ 4 ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಬಂದ್ವಿ. ಸೊ ಈ ಬ್ಲಾಗಿಂಗ್ ನಿಮಗೆ ಹೇಗೆ ಅನಿಸ್ತು? ಸೊ ನನ್ನ ಒಂದು ಪುಟ್ಟ ಪ್ರಯತ್ನ ಆಗಿತ್ತು ನಮ್ಮ ಗೋಕರ್ಣ ಬ್ಲಾಗಿಂಗು. ಸೊ ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.